ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಪ್ರವಾಸವನ್ನು ಕೈಗೊಂಡು ಮಹಾರಾಷ್ಟ್ರದ ಜಲಗಾಂವ್ ಅಲ್ಲಿ ಜೈನ್ ಇರಿಗೇಷನ್ ಅವರು ಹಣ್ಣಿನ ಸಂಸ್ಕರಣಾ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡಿದ್ದಾರೆ. ರೈತರಿಗೆ ಪ್ರಾತ್ಯಕ್ಷತೆಯನ್ನು ಕೂಡ ಏರ್ಪಡಿಸಿದ್ದಾರೆ. ಮಾವು ಹೇಗೆ ಬೆಳಿಬೇಕು, ಸೀಬೆ ಹೇಗೆ ಬೆಳಿಬೇಕು, ಪೊಮೊಗ್ರನೇಟ್ ಹೇಗೆ ಬೆಳಿಬೇಕು, ಇದೆಲ್ಲ ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ಜೈನ್ ಇರಿಗೇಷನ್ ಅವರು ಮಾಡಿದ್ದಾರೆ. ಇಲ್ಲಿ ಬೆಳೀತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮಾವು ಬೆಳೆ ಏನಿದೆಯೋ ಬೆಲೆ ಸಿಗದೆ ಕಂಗಾಲಾಗ್ತಾ ಇದ್ದಾರೆ. ಅವರಿಗೆ ಉತ್ತಮ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಅವರ ಜೊತೆ ನಮ್ಮ ಈ ಒಂದು ಸಂಘದ ಜೊತೆ ಒಪ್ಪಂದ ಮಾಡಿಕೊಂಡು ಮಾವನ್ನ ಅಲ್ಲಿ ಕಳಿಸ್ತಕ್ಕಂಥದ್ದು, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಜೊತೆಗೆ ನಮ್ಮ ರಾಜ್ಯದ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಜೈನ್ ಇರಿಗೇಷನ್ ಅಂತ ಸಂಸ್ಥೆ ಆಹಾರ ಸಂಸ್ಕರಣಾ ಘಟಕವನ್ನ ಏನ್ ಸ್ಥಾಪನೆ ಮಾಡಿದ್ಯೋ ಅದು ಕೂಡ ನಮ್ಮ ರಾಜ್ಯದಲ್ಲಿ ಆ ತರದ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಆದಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಪದಾರ್ಥಕ್ಕೆ ಉತ್ತಮ ಬೆಲೆ ಸಿಗತ್ತೆ. ಜೊತೆಗೆ ರೈತನಿಗೂ ಕೂಡ ಇವತ್ತೆಲ್ಲ ಇನ್ನೂ ಒಂದ್ ಕಡೆ ನಮಗೆ ಬೆಳೆದಂತ ಪದಾರ್ಥಕ್ಕೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ರೈತ ಕೃಷಿಯಿಂದ ವಿಮುಖನಾಗ್ತಾ ಇದ್ದಾನೆ, ದೂರ ಹೋಗ್ತಾ ಇದ್ದಾನೆ. ಅವನ್ನ ಮತ್ತೆ ತರುವಂತ ಕೆಲಸ ಆಗ್ಬೇಕು ಅಂದ್ರೆ ಅವ್ರು ಬೆಳೆದಂತ ಪದಾರ್ಥಕ್ಕೆ ಒಳ್ಳೆ ಬೆಲೆ ಸಿಗ್ಬೇಕು. ರೈತನ ಬೆನ್ನೆಲುಬಿಗೆ ನಾವೆಲ್ಲ ಶಕ್ತಿಯನ್ನು ತುಂಬುವಂತ ಕೆಲಸ ಆಗ್ಬೇಕು. ನಮ್ಮೆಲ್ಲ ಸರ್ಕಾರವನ್ನ ಒತ್ತಾಯಿಸ್ತಕ್ಕಂಥದ್ದು ರೈತರು ನಾವು ಎಲ್ಲ ಆ ತರದ ಒಂದು ಆಹಾರ ಸಂಸ್ಕರಣಾ ಘಟಕ ಒಂದು 200-300 ಎಕರೆನಲ್ಲಿ ಈ ಓಲ್ಡ್ ಮೈಸೂರು ಭಾಗದಲ್ಲಿ ಆಗಿದ್ದೇ ಆದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಆಗ್ತದೆ. ಆ ಮೂಲಕ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ನಾವು ಒತ್ತಾಯಿಸ್ತೇವೆ. ಜೊತೆಗೆ ನಮ್ಮ ಮಾವು ಬೆಳೆಗಾರರ ಸಂಘದ ವತಿಯಿಂದ ಈಗಾಗಲೇ ಹೇಳಿದೀವಿ, ಎಕ್ಸ್ಪೋರ್ಟ್ ಮಾಡೋಕ್ಕೂ ಕೂಡ ಎ ಗ್ರೇಡ್ ಅಂತಿದೆ, ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೂ ಕೂಡ ಬಂದಿದ್ದಾರೆ. ಅದನ್ನ ಎ ಗ್ರೇಡ್ ನ ಎಕ್ಸ್ಪೋರ್ಟ್ ಮಾಡೋಣ, ಬಿ ಗ್ರೇಡ್ ನ ಆಯ್ಕೆ ಮಾಡಿ ಅದನ್ನ ಗುಣಮಟ್ಟವನ್ನು ಕಾಪಾಡಿಕೊಂಡು ನಾವು ಜೈನ್ ಇರಿಗೇಷನ್ಗೆ ತಲುಪಿಸುವಂತ ಕೆಲಸವನ್ನು ಕೂಡ ಈ ಸಂಘದ ವತಿಯಿಂದ ಮಾಡ್ತಾರೆ. ಒಳ್ಳೆ ಆಕ್ಟಿವ್ ಆಗಿರುವಂತ ತಂಡ ಇದೆ. ಏನು ನಾವು ಕಳೆದ ವಾರ ಮಹಾರಾಷ್ಟ್ರದ ಜಲಗಾಂವ್ ಅನ್ನೋ ಒಂದು ಇದರಲ್ಲಿ ಗಾಂಧಿ ತೀರ್ಥ ಅಂತೇಳಿ ಭವಾರಿಲಾಲ್ ಜೈನ್ ಅವರು ಒಂದು ದೊಡ್ಡ 2,000 ಎಕರೆನಲ್ಲಿ ಒಂದು ಸಸ್ಯ ಸಂಶೋಧನಾ ಕೇಂದ್ರವನ್ನ ತೆರೆದು ಎಲ್ಲ ಬಂದ ರೈತ ವರ್ಗಕ್ಕೆ ಅವರು ಉತ್ತಮವಾದ ಒಂದು ರುಚಿಕಟ್ಟಾದ ಊಟ ಮತ್ತೆ ವಸತಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಅವರು ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದ ಅಲ್ಲಿ ಒಂದು ದೊಡ್ಡ ಲ್ಯಾಬ್ ಮಾವಂದು ಮತ್ತೆ ಬಾಳೆದು ಆ ಲ್ಯಾಬ್ ತೆಗೆದು ಅದರಲ್ಲಿ ಪ್ರತಿ ಒಂದು ಇದರಲ್ಲೂ ಕೂಡ ಒಂದು ಹೊಸ ತಳಿನ ಅನಾವರಣಗೊಳಿಸಿ ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅಲ್ಲಿ ನಮಗೆ ಭರವಸೆ ನೀಡಿದ್ದಾರೆ. 200 ಗ್ರಾಂ ಮೇಲ್ಪಟ್ಟು ಮಾವಿನಕಾಯಿ ಚೆನ್ನಾಗಿರುವಂತದ್ದು ದೊಣ್ಣೆಲ್ ಹೊಡಿಬಾರ್ದು, ಕಿತ್ಕೊ ಬಂದಿರುವಂತ ಕಾಯಿ ಕೊಟ್ರೆ ನೀವು ಎಷ್ಟಾರಟ್ ಅಂತಲ್ಲಿ ನಾವು ತಗೋತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಮಾವು ಬೆಳೆಗಾರರು ಕೂಡ ಈ ನಮ್ಮ FAO ಮುಖಾಂತರ ಅವರು ಒಂದು ಈ ವ್ಯವಸ್ಥೆನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ನಮ್ಮ ಮಾವು ಬೆಳೆಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ.